2 ದಿವಸ ಹಗಲಿನ ದಾಡು ಚೆಂಡಿನ ಪಂದ್ಯಾಕೂಟದ 2ನೇ ಪಂದ್ಯಾಕೂಟ ಕ್ರೀಡಾಂಗಣದ ಹೊಳಭಾಗದಲ್ಲಿ ಮುಂದುವರಿಕೆ ಪಡ್ಕೊಳ್ತಾ ಇದೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರ ಮಾಡಿದ್ದು ರಿಸ್ಕಿ ಸಿಂಗಲ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 7ಕ್ಕೆ ತಲುಪ್ತಾ ಇದೆ ಮೊದಲ ಹರ್ನ. ಇನ್ನು ಕೂಡ 2 ಚೆಂಡುಗಳ ಆಟ ಬಾಕಿ ಇಳುತ್ತಾ ಇದೆ. ಲಾಸ್ಟ್ ಬಾಲ್ 5ನೇ ಬಾರಿ ಬಿರುಸಿನ ಹೊಡೆತನ ದಾಖಲಿಸದ ಪ್ರಯತ್ನವನ್ನು ಮಾಡಿದ್ರು. ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯುವಂತ ಪ್ರಯತ್ನದ ನಡುವೆ ತನ್ಮೂಲಕ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಒಂದು ಬೌಂಡ್ರಿಯನ್ನು ಏಮನ್ ದಾಖಲಿಸಿದ್ದಾರೆ. 4 ಔಟ್ಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. ಮೊದಲ ಅವರ ಮುಕ್ತಾಯದ 5 ಚೆಂಡಿನ ಬಳಿಕ ಕೊನೆಯ 1 ಚೆಂಡು ಮೊದಲನೆಯ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಉದಾರಿಯನ್ನು ಆವರಿಸಿಕೊಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ನಿರೀಕ್ಷಿತ ಹೊಡೆತಗಳು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಓವರ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಆ ಮುಕ್ತಾಯ ಕಂಡಿರ್ತಕ್ಕಂಥ ಮೊದಲ ಓವರ್ನ 6 ಚೆಂಡಿನ ಬಳಿಕ 11 ಓಟವನ್ನು ದಾಖಲಿಸಿದ್ದಾರೆ. ಎರಡನೇ ಓವರ್ಗಾಗಿ ಹೊಸ ಬೌಲರ್ ಅನ್ನು ಪರಿಚಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೊಸ ಬೌಲರ್ ನವೀನ್. ಎರಡನೇ ಓವರ್ಗಾಗಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯುವಂತ ಪ್ರಯತ್ನದ ನಡುವೆ ಅವಳಿ ಓಟಗಳು ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಈ ರೀತಿಯ ಅವಳಿ ಓಟಗಳು 2ನೇ ಓವರ್ನ ಮೊದಲ ಚೆಂಡಿನಲ್ಲಿ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 2 ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ನವೀನ್ ಎಸ್ತಿರ್ತಕ್ಕಂಥ 2ನೇ ಚೆಂಡು ನೆಟ್ಟ ನೇರ ಹೊಡೆತಳಿ ಅವಕಾಶವನ್ನು ಮಾಡಿಕೊಟ್ರು. 1 ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 14ಕ್ಕೆ ತಲುಪ್ತಾ ಇದೆ. ಮೊದಲ ದಿವಸದ ಮೊದಲ ಪಂದ್ಯದ ಜಯವನ್ನು ನಾರ್ತ್ ಬೆಂಗಳೂರಿನ ತಂಡ ದಾಖಲಿಸಿದ್ದಾರೆ. 2ನೇ ಪಂದ್ಯದ ಮೊದಲ ಜಯವನ್ನು ಅದ್ಯಾವ ಒಂದು ತಂಡ ದಾಖಲಿಸ್ತಾರೆ ಮುಂದೆ ಕಾದು ನೋಡಬೇಕಾಗಿದೆ. ನೇರ ಗುರಿ ಸಾಕ್ತಾ ಇಲ್ಲ. 1 ಓಟವನ್ನು ದಾಖಲಿಸಿದ್ರು. 1 ಓಟಗಳ ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ ಕೂಡ 15ಕ್ಕೆ ತಲುಪ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಸಿಲ್ಲಿ ಮಿಡಾನ್ ಮೇಲ್ಭಾಗದಲ್ಲಿ 1 ಓಟವನ್ನು ದಾಖಲಿಸುವಂತ ಲೆಕ್ಕಾಚಾರವನ್ನು ಮಾಡಿದ್ರು. ನಿರೀಕ್ಷಿತ ಹೊಡೆತಗಳು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಸ್ಲೋವರ್ ಚೆಂಡು ಮತ್ತೆ 1 ಓಟವನ್ನು ದಾಖಲಿಸಿದ್ರು. ಅಪಾಯಕಾರಿ ಓಟವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ನೇರ ಗುರಿ ಸಾಕ್ತಾ ಇಲ್ಲ. ಈ ರೀತಿ ಹೆಚ್ಚುವರಿ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ನಾಲ್ಕು ಓಟಗಳು ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 2 ಚೆಂಡುಗಳ ಆಟ 2ನೇ ಓವರ್ನಲ್ಲಿ ಬಾಕಿ ಇಳುತ್ತಾ ಇದೆ. 5ನೇ ಬಾರಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ನಿರೀಕ್ಷಿತ ಹೊಡೆತಗಳ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಕೊನೆಯ 1 ಚೆಂಡು 2ನೇ ಓವರ್ನಲ್ಲಿ ಬಾಕಿ ಇಳುತ್ತಾ ಇದೆ. ತಂಡದ ಮೊತ್ತ 19. ಅತಿಕ್ರಮ ಹೋಟೆಲ್ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆಯನ್ನು ತೀರ್ಪುಗಾರ ರವಾನಿಸಿದ್ದಾರೆ. 20ಕ್ಕೆ ತಲುಪ್ತಾ ಇದೆ 20. ಕೊನೆಯ ಬಾರಿ
ಬ್ಲಾಕ್ ಹೋಲ್ ಚೆಂಡು ಒಂದು ಓಟವನ್ನು ದಾಖಲಿಸಿದ್ದಾರೆ. 21ಕ್ಕೆ ತಲುಪ್ತಾ ಮುಕ್ತಾಯದ 12 ಚೆಂಡಿನ ಬಳಿಕ 21ಕ್ಕೆ ತಲುಪ್ತಾ ಇದೆ. ಒಂದೆಡೆ ವ್ಯವಸ್ಥಿತವಾಗಿ ಸಾಗ್ತಾ ಇರ್ತಕ್ಕಂಥ 2 ದಿವಸದ ಹಗಲಿನ ದಾಂಡು ಚೆಂಡಿನ ಪಂದ್ಯಾಕೂಟದ ಚಿತ್ರೀಕರಣವನ್ನು ಒಂದೆಡೆ ವೈ ಸ್ಪೋರ್ಟ್ಸ್ ಚಿತ್ರೀಕರಣ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸಿದ ತಂಡಕ್ಕೂ ಕೂಡ ಅಭಿನಂದನೆಗಳು. ಮೂರನೇ ವರ್ಗಾಗಿ ಶಾಮನ್ನು ಬಳಸುವಂತ ಪ್ರಯತ್ನಗಳು ಮುಂದುವರಿಕೆ ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 12 ಚೆಂಡಿನ ಬಳಿಕ 21 ಓಟವನ್ನು ದಾಖಲಿಸಿದ್ದಾರೆ. ಇನ್ನು ಕೂಡ ಆರಂಭಿಕ ಹಂತದ 24 ಚೆಂಡುಗಳ ಆಟ ಮೊದಲ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಶಾಮ್ ಮೂರನೇ ಓವರ್ಗಾಗಿ ಏಮನ್ ಸ್ಟ್ರೈಕ್ ಅಲ್ಲಿ ಶಾಮ್ ಎಸ್ತಿರ್ತಕ್ಕಂಥ ಮೂರನೇ ಓವರ್ ಮೊದಲ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ಹೇಮಂತ್ ದಾಖಲಿಸಿದ್ದಾರೆ. 22ಕ್ಕೆ ತಲುಪ್ತಾ ಇದೆ 22. ನಾಗರಾಜ್ ಸ್ಟ್ರೈಕ್ ಅಲ್ಲಿ ಓಟಗಳಿಗೆ ಅವಕಾಶವನ್ನು ಒಂದೆಡೆ ಶಾಮ್ ಮಾಡಿಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಒಂದೆಡೆಯಲ್ಲಿ ಬಿರುಸಿನ ಹೊಡೆತಗಳಿಗೆ ಶಾಮ್ ಅವಕಾಶವನ್ನು ಮೂರನೇ ಓವರ್ನಲ್ಲಿ ಮಾಡಿಕೊಳ್ತಾ ಇದೆ. ಈ ರೀತಿಯ ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ ಮೊದಲ ಮತ್ತು ಎರಡನೆಯ ಚೆಂಡಿನಲ್ಲಿ. ಉದಯರನ್ನು ಆವರಿಸಿಕೊಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಸ್ಕಾರ್ಲೆಗ್ ಮೇಲ್ಭಾಗದ ಒಂದೋಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 23ಕ್ಕೆ ತಲುಪ್ತಾ ಇದೆ ಮೂರನೇ ಓವರ್ ಚಾತಿಯಲ್ಲಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 50-55 ಓಟಗಳು ಖಂಡಿತವಾಗಿ ಹೋರಾಟಕಾರಿ ಮೊತ್ತವಾಗ್ತಾ ಇದೆ. 60-65 ಓಟಗಳು ಸ್ವಲ್ಪ ಮಟ್ಟಿಗೆ ಘನತೆ ಗೌರವಾನ್ವಿತ ಮೊತ್ತ. 70-75 ಓಟಗಳು ವಿಜಯವನ್ನು ದಾಖಲಿಸುವಂಥ ಮೊತ್ತ. ಆ ನಿಟ್ಟಿನಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಓಟವನ್ನು ಮೊದಲ ಪಂದ್ಯಾಟದಲ್ಲಿ ದಾಖಲಿಸಿಕೊಂಡು ಮೊದಲ ಜಯವನ್ನು ನಾರ್ತ್ ಬೆಂಗಳೂರಿನ ತಂಡ ಜಯಕ್ಕಿಸಿದ್ದಾರೆ. ಆ ನಿಟ್ಟಿನಲ್ಲಿ ಎರಡನೇ ಪಂದ್ಯ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಕೊನೆಯ ಒಂದು ಚೆಂಡು ಮೂರನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಶಾಮ್ ಮೂರನೇ ಓವರ್ ಕೊನೆಯ ಚೆಂಡಿಗಾಗಿ ಶಾಮ್ ಎಸ್ತಿರ್ತಕ್ಕಂಥ ಕೊನೆಯ ಚೆಂಡು ಮತ್ತೆ ನಿರೀಕ್ಷಿತ ಹೊಡೆತಗಳಿಗೆ ಶಾಮ್ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಓವರ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಆ ಮುಕ್ತಾಯ ಕಂಡಿರ್ತಕ್ಕಂಥ 3 ಓವರ್ನ ಬಳಿಕ ನೆಲಮಂಗಲ ತಂಡ 23 ಓಟವನ್ನು ದಾಖಲಿಸಿದರೆ. ಇನ್ನು ಕೂಡ ಆರಂಭಿಕ ಹಂತದ 18 ಚೆಂಡುಗಳ ಆಟ ಮೊದಲ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. 4ನೇ ಹೊರಗಾಗಿ ಹೊಸ ಬೌಲರ್ ಅನ್ನು ಪರಿಚಯಿಸುವಂತಹ ಸಮಾಲೋಚನೆಗಳು ಮುಂದುವರಿಕೆ ಪಡ್ಕೊಳ್ತಾ ಇದೆ.
ಎಸೆತಗಾರ ಅವಕಾಶವನ್ನು ಮಾಡಿಕೊಡ್ತಾರೆ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ಗಳು ಸೇರ್ಪಡೆ ಆಗ್ತದೆ. ಈ ಹಂತದಲ್ಲಿ ಒಂದು ಓಟವನ್ನು ದಾಖಲಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತಗಳು 24ಕ್ಕೆ ತಲುಪ್ತಾ ಇದೆ. 24. ಒಂದು ಓಟವನ್ನು ದಾಖಲಿಸಿದ್ರು. ಎರಡನೆಯ ಓಟವನ್ನು ದಾಖಲಿಸುವಂತ ಲೆಕ್ಕಾಚಾರಗಳು ಕೂಡ ಅಂತಿಮ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಈ ರೀತಿಯ ಹವಳಿ ಓಟವನ್ನು ಹೇಮಂತ್ ದಾಖಲಿಸಿದ್ದಾರೆ. 2 ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದೆ. 26. ಓಟದ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ 4ನೇ ಓವರ್ನಲ್ಲಿ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಇನ್ನೂ ಕೂಡ 4ನೇ ಓವರ್ನ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ನವೀನ 5ನೇ ಬಾರಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಸುಂದರತೆಯ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಒಂದು ಸಿಕ್ಸರ್ ಅನ್ನು ಈಗ ಹೇಮಂತ್ ದಾಖಲಿಸಿದ್ದಾರೆ. 6 ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 32ಕ್ಕೆ ತಲುಪ್ತಾ ಇದೆ. ಆ ಒಂದು ಬಿರುಸಿನ ಸಿಕ್ಸರ್ ಅನ್ನು ಹೇಮಂತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಆ ಒಂದು ಸಿಕ್ಸರ್ಗೆ ನವೀನ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಚುರುಕಿನ ಕ್ಷೇತ್ರ ಮುಂದಕ್ಕೆ ಪಡ್ಕೊಳ್ತಾ ಇದೆ. ಕೇವಲ 1 ಓಟಗಳ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. 33. ಮುಕ್ತಾಯ ಕಂಡಿರ್ತಕ್ಕಂಥ 24 ಚೆಂಡಿನ ಬಳಿಕ ಇನ್ನು ಕೂಡ ಮೊದಲ ಹಂತದ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 33. ಒಂದರ ಬದಲು ಹವಳಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರ ಇರುವರ ಆಟಗಾರರು ಮಾಡ್ತಾ ಇದ್ದಾರೆ. ಆ ಒಂದು ಲೆಕ್ಕಾಚಾರ ಈಗ ಬದಲಾಗ್ತಾ ಇದೆ. ಮೊದಲ ಹೋದಾರಿ ಆಘಾತವನ್ನು ಪಡ್ಕೊಳ್ಳಿ.
ಶಿವರಾಜ್ರವರು ಮತ್ತು ಉಮಾಶಂಕರ್ ಅವ್ರ ಕೈ ಬಳಿ ಲಿಸ್ಟ್ನ ತಂದುಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಮೈಸೂರವ್ರಿಗೆ. ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ರು, ಒಂದು ಒಳ್ಳೆ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 5 ಓವರ್ನ ಬಳಿಕ ನೆಲಮಂಗಲ ತಂಡ 36 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ 2 ಹೋದಾರಿಯನ್ನು ಕಳೆದುಕೊಂಡಿದ್ದಾರೆ. ಇನ್ನು ಕೂಡ 6 ಚೆಂಡುಗಳ ಆಟ ಮೊದಲ ಹಂತದಲ್ಲಿ ಬಾಕಿ ಉಳಿತಾ ಇದೆ. 6 ಚೆಂಡುಗಳಿಗಾಗಿ ಹೊಸ ಬೌಲರನ್ನು ಪರಿಚಯಿಸೋದ ಪ್ರಯತ್ನವನ್ನು ಮಾಡ್ತಾ ಇದೆ. ಮುಂದಿನ ಪಂದ್ಯ ಮೈಸೂರು ಮತ್ತು ಧಾರವಾಡಗಳನ್ನು ನಡೀತಾ ಇದೆ. ಆ 2 ತಂಡದ ನಾಯಕರು ತಮ್ಮ ತಂಡದ ಆಟಗಾರರ ಪಟ್ಟಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ತನ್ಮೂಲಕ 4 ಔಟ್ಗಳು ಸೇರ್ಪಡೆ ಆಗ್ತಾ ಇದೆ. ಆ 4 ಔಟ್ಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 42ಕ್ಕೆ ತಲುಪ್ತಾ ಇದೆ. 42 ಫಾರ್ ಲಾಸ್ ಆಫ್ 3 ವಿಕೆಟ್. 42 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ 3 ವಿಕೆಟ್ಸ್ ಅನ್ನು ಕಳೆದುಕೊಂಡಿದ್ದಾರೆ. ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 1 ಓಟ. ಎರಡನೆಯ ಓಟವನ್ನು ದಾಖಲಿಸುವಂಥ ಪ್ರಯತ್ನದ ನಡುವೆ ಮತ್ತೆ ಅದೃಷ್ಟದ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಹಿರುವರ ಆಟಗಾರರ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮುಖಾಂತರವಾಗಿ ಈ ರೀತಿಯ ಬೌಂಡ್ರಿಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 4 ಔಟ್ಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 46ಕ್ಕೆ ತಲುಪ್ತಾ ಇದೆ. 46. ಕೊನೆಯೊಂದು ಚೆಂಡು ಮೊದಲ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಹಳಷ್ಟು ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕ ಸುಂದರತೆ ಕ್ಯಾಚ್ ಅನ್ನು ಪಡ್ಕೊಳ್ಳುವ ಮುಖಾಂತರವಾಗಿ ಮೊದಲ ಸೆಷನ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 36 ಚೆಂಡಿನ ಬಳಿಕ ನೆಲಮಂಗಲ ತಂಡ 46 ಓಟವನ್ನು ದಾಖಲಿಸಿಕೊಂಡು 47ರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ.
ಬ್ಯಾಕ್ ಟು ಬೌಲರ್ ನೆಲಮಂಗ್ಲದವರು ಒಬ್ರು ಬರ್ಬೇಕಿಲ್ಲಿ. ನೆಲಮಂಗ್ಲ ಅಣ್ಣ, ಯಾರನ್ನ ಒಬ್ರು ಬನ್ನಣ ಇಲ್ಲಿ. ಬೌಲರ್ ನೇಮ್. ಡಾಟ್ ಬಾಲ್ಗಳು ಸೇರ್ಪಡೆ ಮೊದಲ ಚೆಂಡಿನಲ್ಲಿ ಅಂಕಿಅಂಶ ಪಟ್ಟಣ ಪಡ್ಕೊಳ್ತಾ ಇದೆ. ರವಿ ಸ್ಟ್ರೈಕಲ್ಲಿ ಎರಡನೆಯ ಬಾರಿ. ರವಿ ಗೆಸ್ತಿರ್ತಕ್ಕಂಥ ಎರಡನೇ ಚೆಂಡು ಬೀಸುವಂತ ಪ್ರಯತ್ನವನ್ನು ರವಿ ಮಾಡಿದ್ರು. ತನ್ಮೂಲಕ ಹೊಡೆತಗಳಿಗೆ ಅವಕಾಶವನ್ನು ಎಸ್ಗಾರು ಮಾಡಿಕೊಳ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳು ಮೊದಲ ಓವರ್ ಎರಡನೇ ಚೆಂಡಿನಲ್ಲಿ ಅಂಕಿಅಂಶ ಪಡೆಯನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 4 ಚೆಂಡುಗಳಾಟ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ನೆಲೆಯಲ್ಲಿ 47 ಮೊತ್ತವನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅಂದರೆ ಪವರ್ ಪ್ಲೇ ಜಾರಿಯಲ್ಲಿದೆ. ಆ ಪವರ್ ಪ್ಲೇನ ಲಾಭವನ್ನು ಪಡೆಯುವಂಥ ಪ್ರಯತ್ನದ ನಡುವೆ ರವಿ ಬೀಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹೇಮಂತ್ ಎಸ್ತಿರ್ತಕ್ಕಂಥ ಮೂರನೇ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯುವಂಥ ಪ್ರಯತ್ನದ ನಡುವೆ ಅವಳಿ ಓಟುಗಳ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಬಹುಶಃ ಒಂದು ಕ್ಯಾಚ್ ಅನ್ನು ಪಡ್ಕೊಂಡಿದ್ರೆ N9A ತಂಡದ ಮೊದಲ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇತ್ತು ಒಂದು ಲೆಕ್ಕಾಚಾರ. ಈಗ ಬದಲಾಗ್ತಾ ಇದೆ. ಅವಳಿ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 45 ಓಟುಗಳು ಬರಬೇಕಾಗಿದೆ. ರವಿ ಗೆಸ್ತಿರ್ತಕ್ಕಂಥ 4ನೇ ಚೆಂಡು ಒಂದು ಓಟವನ್ನು ದಾಖಲಿಸಿದ್ರು. ನೇರ ಗುರಿ ಸಾಗ್ತಾ ಇದೆ. ಚುರುಕಿನ ಒಂದು ಓಟವನ್ನು ಇರುವರ ಆಟಗಾರರು ದಾಖಲಿಸಿದ ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ. ಜಾವೀದ್ ಸ್ಟ್ರೈಕಲ್ಲಿ. ಓಟದ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಮೈಸೂರು ತಂಡ ಮತ್ತು ಧಾರವಾಡ ತಂಡದ ಕ್ಯಾಪ್ಟನ್ಗಳು ವೇದಿಕೆ ಹತ್ರ ಬರಬೇಕು. ಟಾಸ್ ಹಾಕೋದಕ್ಕೆ ಮುಂದಿನ ಪಂದ್ಯ ತಮ್ಮದು. ಕೊನೆಯ ಬಾರಿ ಮತ್ತೆ ಬೀಸುವಂತ ಪ್ರಯತ್ನ ಜವೀದ್ ಮಾಡಿದ್ದು ನಿರೀಕ್ಷಿತ ಹೊಡೆತಗಳು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯದ 6 ಚೆಂಡಿನ ಬಳಿಕ 3 ಓಟವನ್ನು ದಾಖಲಿಸಿದ ಅಂತಿಮ
N9 ಸಮಿತಿಯ ಅಧ್ಯಕ್ಷರಾದಂತಹ ವರದರಾಜರವರು 1 6ಗೆ 500 ರೂಗಳ ಕೊಡುಗೆಯನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ತನ್ಮೂಲಕ ಸುಂದರತೆಯ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 4 ಔಟ್ಗಳ ಸೇರ್ಪಡೆ ಆಗ್ತಾ ಇದೆ. 4 ಔಟ್ಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಒಂದೆಡೆಯಲ್ಲಿ 47ರ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ. ಅತಿಕ್ರಮ ಓಟ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪು ರವಾನಿಸಿದ್ದಾರೆ. ತಂಡದ ಮೊತ್ತ 15. ಒಂದೆಡೆ N9ದ ಆಟಗಾರರು ಸಿಕ್ಸರ್ ದಾಖಲಿಸಿ 500ಗಳ ನಗದು ಬಹುಮಾನವಿದೆ. ಅದ್ಯಾವ ಒಂದು ಆಟಗಾರ ಸಿಕ್ಸರ್ ದಾಖಲಿಸಿಕೊಂಡು ಆ ನಗದನ್ನು ಪಡ್ಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಂಡದ ಮೊತ್ತ 15. ಧೈರ್ಯ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ತನ್ಮೂಲಕ ಸುಂದರತೆ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 4 ಔಟ್ಗಳ ಸೇರ್ಪಡೆ ಆಗ್ತಾ ಇದೆ. 4 ಔಟ್ಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ 19. ಚಂದ್ರು ನೀವು ಅಲ್ಲಿ ನೋಡಲ್ಲಿ ಆಯ್ತು. ನೀವು ನಿಮ್ಮ ಪಡೆ ನೀವಿರ್ರಿ, ನಿಮ್ಮ ಪಡೆ ನೀವಿರ್ರಿ. ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಿರುಸಿನ ಸಿಕ್ಸರ್ ದಾಖಲಾತಿಯ ಮುಖಾಂತರವಾಗಿ ತಂಡದ ಮೊತ್ತ 21ಕ್ಕೆ ತಲುಪ್ತಾ ಇದೆ. 47ರ ಮೊತ್ತವನ್ನು ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಈಗಾಗಲೇ 21 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಜಯಕ್ಕಾಗಿ 26 ಓಟುಗಳು ಬರಬೇಕಾಗಿದೆ. ಬಿರುಸಿನ ಹೊಡೆತನ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ರಿಸ್ಕೆ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ದಾರೆ. 22ಕ್ಕೆ ತಲುಪ್ತಾರೆ ಅಂತಿಮ ಹಂತದ. ಕೊನೆಯ ಒಂದು ಚೆಂಡು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕ ಸುಂದರತೆ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖಾಂತರವಾಗಿ ಹುದಾರಿ ಆಘಾತವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 12 ಚೆಂಡಿನ ಬಳಿಕ N9 ತಂಡ 22 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ ಮೊದಲ ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ. ಅಂತಿಮ ಹಂತದ 24 ಚೆಂಡು 25 ಓಟುಗಳು ಬರಬೇಕಾಗಿದೆ. 24ಕ್ಕೆ 25. ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಎರಡು ತಂಡಗಳು ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಹೊಸ ಆಟಗಾರ ರವಿ ಅಂಕಣಕ್ಕಾಗಮಿಸಿದ್ದಾರೆ. N9 ತಂಡದ ಆಟಗಾರರು ದಾಖಲಿಸುವಂತಹ ಪ್ರತಿಯೊಂದು ಸಿಕ್ಸರ್ಗೆ ಕೂಡ 500 ರೂಗಳ ನಗದು ಬಹುಮಾನ ಇದೆ. ಈ ರೀತಿಯ ಬಹುಮಾನವನ್ನು N9 ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವರದರಾಜ್ ಸರ್ ಅವರು ನೀಡಿ ಗೌರವಿಸಲಿದ್ದಾರೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಕೇವಲ 1 ಔಟುಗಳ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 23ಕ್ಕೆ ತಲುಪ್ತಾ ಇದೆ. ಇನ್ನು ಜಯಕ್ಕಾಗಿ 24 ಔಟುಗಳು ಬರಬೇಕಾಗಿದೆ. ಮತ್ತೆ ಬೀಸುವಂತ ಪ್ರಯತ್ನ 1 ಔಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಮಿಡಾನ್ ಮೇಲ್ಭಾಗದಲ್ಲಿ ರವಿ ಸ್ಟ್ರೈಕ್ ಅಲ್ಲಿ. ಅತಿಕ್ರಮ ಓಟದ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆಯನ್ನು ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಹೆಚ್ಚುವರಿ ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. 25 ಫಾರ್ ಲಾಸ್ ಆಫ್ ಫಸ್ಟ್ ವಿಕೆಟ್.
ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು ತನ್ಮೂಲಕ ರನ್ನಿಂಗ್ ಕ್ಯಾಚ್ ಪಡೆಯುವಂತ ಪ್ರಯತ್ನದ ನಡುವೆ ಮತ್ತೆ ಹೋದರೆ ಆಘಾತವನ್ನು ಪಡ್ಕೊಳ್ಳುತ್ತಾ ಇದೆ. ಅಂತಿಮ ಹಂತದ 21 ಚೆಂಡು ಜಯಕ್ಕಾಗಿ 22 ಔಟ್ಗಳು ಬರಬೇಕಾಗಿದೆ. 21ಕ್ಕೆ 22 ಹೊಸ ಆಟಗಾರ ನವೀನ್ ಅಂಕಣಕ್ಕೆ ಆಗಮಿಸಿದ್ದಾರೆ. ಕಳೆದ ಋತುವಿನಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ KSL CA ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನು ಪಡ್ಕೊಂಡಿರ್ತಕ್ಕಂಥ ನವೀನ ಹೊಸ ಆಟಗಾರ ಅದನ್ನು ಆವರಿಸಿಕೊಂಡು ಬೇಯಿಸುವಂತ ಪ್ರಯತ್ನ ತನ್ಮೂಲಕ ಸುಂದರತೆ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 6 ಔಟ್ಗಳ ಸೇರ್ಪಡೆ ಆಗ್ತಾ ಇದೆ. ಈ ರೀತಿಯ ಸಿಕ್ಸರ್ಗಳು ಈ ರೀತಿಯ ಸಿಕ್ಸರ್ಗಳು ಬರಬೇಕಾಗಿದೆ ಜಯಕ್ಕಾಗಿ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಸುಂದರತೆಯ ಸಿಕ್ಸರ್ ಮತ್ತೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ 1,000 ನಗದನ್ನು ಪಡ್ಕೊಳ್ತಾ ಇದ್ದಾರೆ. 1,000 ನಗದನ್ನು ಈಗ ಪಡ್ಕೊಳ್ತಾ ಇದ್ದಾರೆ. 6 ಔಟ್ಗಳ ಮುಖಾಂತರ ತಂಡದ ಮೊತ್ತ ಕೂಡ 38ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 9 ಔಟ್ಗಳು ಬರಬೇಕಾಗಿದೆ. ನೆಟ್ ನೇರ ಹೊಡೆದ ಅವಕಾಶವನ್ನು ಮಾಡಿಕೊಟ್ರು. 1 ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 39ಕ್ಕೆ ತಲುಪ್ತಾ ಇದೆ. 39 ಓವರ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಮುಂದಿನ ಪಂದ್ಯ ಧಾರವಾಡ ಮೈಸೂರು. ಧಾರವಾಡದವರು ಬ್ಯಾಟಿಂಗ್ ರೆಡಿ ಆಗಬೇಕು, ಮೈಸೂರು ಅವರು ಫೀಲ್ಡಿಂಗ್ ಮಾಡ್ತಾರೆ. ಹೇಮಂತ್ 4ನೇ ಓವರ್ಗಾಗಿ 1 ಓಟವನ್ನು ದಾಖಲಿಸಿದ್ರು. 1 ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 1 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 40ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 7 ಔಟ್ಗಳು ಬರಬೇಕಾಗಿದೆ. ಸುಲಭ ಜಯದ ಲೆಕ್ಕಾಚಾರದಲ್ಲಿರ್ತಕ್ಕಂಥ ತಂಡ. ಓಟದ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಡೆಯನ್ನು ಪಡ್ಕೊಳ್ತಾ ಇದೆ. ಒಂದೆಡೆಯಲ್ಲಿ ಸುಲಭ ಜಯದ ಲೆಕ್ಕಾಚಾರದಲ್ಲಿರ್ತಕ್ಕಂಥ N9 ತಂಡ ಜಯಕ್ಕಾಗಿ 7 ಓಟವನ್ನು ದಾಖಲಿಸಬೇಕಾಗಿದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಲೆಗ್ ಬೈ ತೀರ್ಪುಗಾರ ರವಾನಿಸಿದ್ದಾರೆ. ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ನೆಟ್ ನೇರ ಹೊಡೆದ್ರೆ ಅವಕಾಶವನ್ನು ಮಾಡಿಕೊಟ್ರು. ಚುರುಕಿನ ಕ್ಷೇತ್ರಕ್ಕೆ ಸಾಗ್ತಾ ಇದೆ. ನೇರ ಗುರಿ ಸಾಗ್ತಾ ಇದೆ. ತನ್ಮೂಲಕ ನೇರ ಗುರಿ ಸಾಗುವ ಮುಖಾಂತರವಾಗಿ ರನ್ಔಟ್ಸ್ ರೂಪದಲ್ಲಿ ಹೋದಾರಿ ಆಘಾತವನ್ನು ಪಡ್ಕೊಳ್ತಾ ಇದೆ. ಒಂದೇಳಿ ಜಯಕ್ಕಾಗಿ ಕೇವಲ 7 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ರನ್ಔಟ್ಸ್ ರೂಪದಲ್ಲಿ ಮತ್ತೊಂದು ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾರೆ. ಅಂತಿಮ ಹಂತದ 14 ಚೆಂಡು ಜಯಕ್ಕಾಗಿ ಕೇವಲ 7 ಓಟಗಳು ಬರಬೇಕಾಗಿದೆ. 14ಕ್ಕೆ 7. ಶ್ಯಾಮ್ ಹೊಸ ಆಟಗಾರ. ಧಾರವಾಡದವ್ರು ಯಾರಾದರೂ ಒಬ್ರು ಬರ್ಬೇಕಿಲ್ಲಿ ಧಾರವಾಡ ತಂಡದ. ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಪಂದ್ಯ ಸಮಬಲಗೊಳ್ಳುತ್ತಾ ಇದೆ. ಜಯಕ್ಕಾಗಿ ಕೇವಲ
ಒಂದು ಓಟುಗಳು ಬರಬೇಕಾಗಿದೆ. ಕೇವಲ ಜಯಕ್ಕಾಗಿ ಒಂದು ಓಟುಗಳು ಬರಬೇಕಾಗಿದೆ. ಅಂತಿಮ 13 ಚೆಂಡು ಜಯಕ್ಕಾಗಿ ಕೇವಲ ಒಂದು ಓಟುಗಳು ಬರಬೇಕಾಗಿದೆ. ಸುಲಭ ಜಯದ ಲೆಕ್ಕಾಚಾರದಲ್ಲಿರ್ತಕ್ಕಂಥ N9 ತಂಡ ಮೊದಲ ದಿವಸದ ಮೊದಲ ಪಂದ್ಯದ ಜಯವನ್ನು ನಾರ್ತ್ ಬೆಂಗಳೂರು ತಂಡ ಜಯಿಸಿದ್ದಾರೆ. ಎರಡನೆಯ ಪಂದ್ಯವನ್ನು N9 ತಂಡ ಜಯಿಸುವಂತ ಎಲ್ಲ ಲಕ್ಷಣವನ್ನು ತೋರ್ಪಡಿಸಿದ ಆ ನಿಟ್ಟಿನ ಅಂತಿಮ 13 ಚೆಂಡು ಜಯಕ್ಕಾಗಿ ಒಂದು ಓಟುಗಳು ಬರಬೇಕಾಗಿದೆ. ಬಹಳಷ್ಟು ಸುಂದರತೆ ಹೊಡೆತ ತನ್ಮೂಲಕ ಸುಂದರತೆಯ ಸಿಕ್ಸರ್ ಮುಖಾಂತರವಾಗಿ ಪಂದ್ಯಾಟದ ಜಯವನ್ನು ದಾಖಲಿಸಿದ್ದಾರೆ. ಆ ತಂಡಕ್ಕೂ ಕೂಡ ಅಭಿನಂದನೆಗಳು. ನಮ್ಮ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ವಾಹನ ತೆರವು ಮಾಡಿಕೊಳ್ಬೇಕಾದ ಚಾಲಕರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ವಾಹನದ ಮಾಲೀಕರು ಅಲ್ಲಿಂದ ಆ ವಾಹನ ತೆರವು ಮಾಡಿಕೊಳ್ಳುವಂತ KS01AB